ಕನಸಿನಲ್ಲಿ ಹಾವು ಕಂಡರೆ ಏನಾಗುತ್ತದೆ? ಶುಭವೋ ಅಶುಭವೋ? ಕನಸಿನ ನಿಜವಾದ ಅರ್ಥ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ನಿದ್ರೆಯಲ್ಲಿ ಕಾಣುವ ಕನಸುಗಳು ನಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟಿಸುತ್ತವೆ. ಕೆಲವರಿಗೆ ನೀರು ಕಾಣುತ್ತದೆ, ಕೆಲವರಿಗೆ ದೇವರು ಕಾಣುತ್ತಾರೆ, ಇನ್ನು ಕೆಲವರಿಗೆ ಹಾವು ಕಾಣುತ್ತದೆ. ವಿಶೇಷವಾಗಿ ಹಾವು ಕನಸಿನಲ್ಲಿ ಕಂಡರೆ ಅನೇಕರು ಭಯಪಡುತ್ತಾರೆ. ಇದು ಒಳ್ಳೆಯ ಸೂಚನೆಯಾ ಅಥವಾ ಕೆಟ್ಟ ಸೂಚನೆಯಾ ಎಂದು ಯೋಚಿಸುತ್ತಾರೆ. ಇಂದಿನ ವಿಡಿಯೋದಲ್ಲಿ ಕನಸಿನಲ್ಲಿ ವಿವಿಧ ರೀತಿಯಲ್ಲಿ ಹಾವು ಕಾಣುವುದಕ್ಕೆ ಜನಪ್ರಿಯ ನಂಬಿಕೆಗಳ ಪ್ರಕಾರ ಹೇಳಲಾಗುವ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಜೊತೆಗೆ ಇವುಗಳಿಗೆ ವೈಜ್ಞಾನಿಕ ದೃಢೀಕರಣ ಇಲ್ಲ ಎಂಬುದನ್ನು ನೆನಪಿಡಿ. ಹಾವು ಕಾಣುವುದು. ಕೆಲವು ಜನಪ್ರಿಯ ನಂಬಿಕೆಗಳ ಪ್ರಕಾರ ಕನಸಿನಲ್ಲಿ ಹಾವು ಕಾಣುವುದು ಜೀವನದಲ್ಲಿ ಬದಲಾವಣೆ, ಎಚ್ಚರಿಕೆ ಅಥವಾ ಹೊಸ ಅವಕಾಶಗಳ ಸಂಕೇತವಾಗಿರಬಹುದು. ಕೆಲವರು ಇದನ್ನು ಆಧ್ಯಾತ್ಮಿಕ ಬೆಳವಣಿಗೆಯ ಸೂಚನೆ ಎಂದು ನಂಬುತ್ತಾರೆ. ನಾಗರ ಹಾವು ಕಾಣುವುದು. ನಾಗರ ಹಾವು ಕನಸಿನಲ್ಲಿ ಕಾಣುವುದು ವಿಶೇಷವೆಂದು ಹಲವರು ಹೇಳುತ್ತಾರೆ. ಇದು ಜವಾಬ್ದಾರಿ, ಧೈರ್ಯ ಅಥವಾ ಜೀವನದಲ್ಲಿ ಮಹತ್ವದ ಬದಲಾವಣೆಗಳಿಗೆ ಸೂಚನೆ ಎಂದು ಕೆಲವು ಸಂಪ್ರದಾಯಗಳು ವಿವರಿಸುತ್ತವೆ. ಕನಸಿನಲ್ಲಿ ಬಿಳಿ ಹಾವು ಕಾಣುವುದು. ಬಿಳಿ ಬಣ್ಣವನ್ನು ಸಾಮಾನ್ಯವಾಗಿ ಶಾಂತಿ ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಬಿಳಿ ಹಾವು ಕನಸಿನಲ್ಲಿ ಕಾಣುವುದು ಒಳ್ಳೆಯ ಸುದ್ದಿಯ ಸಂಕೇತ ಎಂದು ಕೆಲವರು ನಂಬುತ್ತಾರೆ. ಕಪ್ಪು ಹಾವು ಕನಸಿನಲ್ಲಿ ಕಾಣುವುದು. ಕೆಲವು ನಂಬಿಕೆಗಳ ಪ್ರಕಾರ ಕಪ್ಪು ಹಾವು ಕಾಣುವುದು ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂಬ ಸಂದೇಶವಾಗಿರಬಹುದು. ಆದರೆ ಇದನ್ನು ಖಚಿತವಾಗಿ ಅಶುಭ ಎಂದು ಹೇಳಲು ಸಾಧ್ಯವಿಲ್ಲ. ಮೂರನೇದಾಗಿ, ಕನಸಿನಲ್ಲಿ ಹಾವು ಕಚ್ಚುವುದು. ಹಾವು ಕಚ್ಚಿದ ಕನಸು ಕಂಡರೆ ಭಯಪಡುವ ಅಗತ್ಯವಿಲ್ಲ. ಕೆಲವು ಜನಪ್ರಿಯ ವ್ಯಾಖ್ಯಾನಗಳ ಪ್ರಕಾರ ಇದು ಹಳೆಯ ಸಮಸ್ಯೆಗಳಿಂದ ಹೊರಬರುವ ಅಥವಾ ಹೊಸ ಹಂತವನ್ನು ಆರಂಭಿಸುವ ಸೂಚನೆಯಾಗಿರಬಹುದು. ಕನಸಿನಲ್ಲಿ ಹಾವು ಹಿಂಬಾಲಿಸುವುದು. ಇದು ನಿಮ್ಮ ಜೀವನದಲ್ಲಿ ನೀವು ತಪ್ಪಿಸುತ್ತಿರುವ ಯಾವುದಾದರೂ ಸಮಸ್ಯೆ ಅಥವಾ ಒತ್ತಡವನ್ನು ಎದುರಿಸಬೇಕೆಂಬ ನೆನಪಾಗಿರಬಹುದು ಎಂದು ಕೆಲವರು ಹೇಳುತ್ತಾರೆ. ಕನಸಿನಲ್ಲಿ ಹಾವು ಮನೆಗೆ ಬರುವುದು. ಕೆಲವು ಸಂಪ್ರದಾಯಗಳಲ್ಲಿ ಇದನ್ನು ಮನೆಯಲ್ಲಿನ ಬದಲಾವಣೆ ಅಥವಾ ಹೊಸ ಬೆಳವಣಿಗೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ಸತ್ತ ಹಾವು ಕಾಣುವುದು. ಸತ್ತ ಹಾವು ಕನಸಿನಲ್ಲಿ ಕಾಣುವುದು ಹಳೆಯ ತೊಂದರೆಗಳು ಕೊನೆಗೊಳ್ಳುವ ಸಂಕೇತ ಎಂದು ಕೆಲವರು ನಂಬುತ್ತಾರೆ. ಎರಡು ಹಾವುಗಳು ಕಾಣುವುದು. ಇದು ಸಂಬಂಧಗಳು, ಕುಟುಂಬ ಅಥವಾ ನಿರ್ಧಾರಗಳಿಗೆ ಸಂಬಂಧಿಸಿದ ಗೊಂದಲವನ್ನು ಸೂಚಿಸುತ್ತದೆ ಎಂದು ಕೆಲವು ಜನಪ್ರಿಯ ನಂಬಿಕೆಗಳು ಹೇಳುತ್ತವೆ. ಕನಸಿನಲ್ಲಿ ಹಾವಿಗೆ ಹಾಲು ಕುಡಿಸುವುದು. ಇದನ್ನು ಕೆಲವರು ಧಾರ್ಮಿಕ ನಂಬಿಕೆಗಳೊಂದಿಗೆ ಸಂಬಂಧಿಸಿ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುವ ಸೂಚನೆ ಎಂದು ಹೇಳುತ್ತಾರೆ. ಕನಸಿನಲ್ಲಿ ಹಾವನ್ನು ಕೊಲ್ಲುವುದು. ಹಾವನ್ನು ಕೊಂದ ಕನಸು ಕಂಡರೆ ಜೀವನದ ಸವಾಲುಗಳನ್ನು ಜಯಿಸುವ ಧೈರ್ಯ ಮತ್ತು ಆತ್ಮವಿಶ್ವಾಸದ ಸಂಕೇತ ಎಂದು ಕೆಲವರು ವ್ಯಾಖ್ಯಾನಿಸುತ್ತಾರೆ. ಸ್ನೇಹಿತರೆ, ಕನಸುಗಳ ಬಗ್ಗೆ ಅನೇಕ ನಂಬಿಕೆಗಳು ಮತ್ತು ವ್ಯಾಖ್ಯಾನಗಳಿವೆ.
ಆದರೆ ಕನಸುಗಳು ಭವಿಷ್ಯವನ್ನು ಖಚಿತವಾಗಿ ಹೇಳುತ್ತವೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಆದ್ದರಿಂದ ಇಂತಹ ವಿಷಯಗಳನ್ನು ಕೇವಲ ಜನಪ್ರಿಯ ನಂಬಿಕೆಗಳ ದೃಷ್ಟಿಯಿಂದಲೇ ನೋಡಬೇಕು. ಭಯಪಡದೆ ವಿವೇಕದಿಂದ ಜೀವನವನ್ನು ಮುಂದುವರಿಸುವುದು ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮಾಹಿತಿಗಾಗಿ ನಮ್ಮ ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದ.